ಬಾಗಲಕೋಟೆ ಜಿಲ್ಲೆ ಹುನಗುಂದ ಕಬಡ್ಡಿ ಕ್ರೀಡಾಪಟುಗಳ ಕ್ಲಬ್ ವತಿಯಿಂದ ದಿನಾಂಕ ಜೂನ್ 19, 2026 ರಂದು ಸಾಯಂಕಾಲ 6 ಗಂಟೆಗೆ ದೇಶದ ಸೈನ್ಯದಲ್ಲಿ ಅಗ್ನಿವೀರರಾಗಿ ಹುನಗುಂದ ಪಟ್ಟಣ ಮತ್ತು ತಾಲೂಕಿನ ಗ್ರಾಮಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಹಿರಿಯ ಕಬಡ್ಡಿ ಕ್ರೀಡಾಪಟುವಾದ ಬಸವರಾಜ ಅಂಬಿಗೇರರ ಅಧ್ಯಕ್ಷತೆಯಲ್ಲಿ ಹಾಗೂ ಇತರೆ ಅತಿಥಿ ಹಿರಿಯ ಕ್ರೀಡಾಪಟುಗಳ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುನಗುಂದದ ಮೈದಾನದಲ್ಲಿ ಜರುಗಿತು. ಈ ಒಂದು ಸನ್ಮಾನ ಕಾರ್ಯಕ್ರಮೋದ್ದೇಶಿಸಿ ಸಮಾಜ ಸೇವಕರಾದ ವಿಶ್ವನಾಥ ಹಿರೇಮಠ ಹಾಗೂ ಕಬಡ್ಡಿ ಕ್ರೀಡಾಪಟು ಮತ್ತು ಕ್ರೀಡಾಪಟುಗಳ ಮಾರ್ಗದರ್ಶಕರಾದ ಮಲ್ಲುಕಮರಿಯರು ಮಾತನಾಡಿ, ದೇಶ ಸೇವೆಗೆಂದು ದೇಶದ ಸೈನ್ಯದ ಅಗ್ನಿವೀರ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ದರ್ಶನ ಕುಣಬೆಂಚಿ, ಮಂಜುನಾಥ ಶಿರೋಳ, ನವೀನ ಗೂಳಿ, ಬೀರಪ್ಪ ಕಂಬಳಿ, ದ್ಯಾಮಣ್ಣಾಂಟರದಾನಿ, ಧರ್ಮಪ್ಪ ಚಿತ್ತವಾಡಗಿ, ಕಾರ್ತಿಕ ನೀಲಪ್ಪಗೋಡಿ, ಸುಪ್ರೀತ ಹಡಪದ, ರಾಜು ಎಳಗುಂಡಿ, ಪ್ರವೀಣ ಮೇಗಲಮನಿ ಇವರೆಲ್ಲರೂ ಹುಟ್ಟಿದೂರು ಮತ್ತು ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಹಾಗೂ ಹುನಗುಂದ ತಾಲೂಕಿಗೆ ಮತ್ತು ನಾಡಿಗೆ ಹೆಮ್ಮೆಯ ವಿಷಯವಾಗಿದೆ. ಆದರೆ ಇಂದಿನ ಯುವಜನಾಂಗವು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಬದುಕನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಆ ಬೆನ್ನಲೆಯಲ್ಲಿ ಅಂತಹ ಯುವಕರಿಗೆ ನಿಮ್ಮ ಸಾಧನೆಯು ಸ್ಫೂರ್ತಿಯಾಗಿ ಅವರು ಸಹ ದೇಶ ಸೇವೆಗೆ ಅಣಿಯಾಗಲೆಂದು ಶುಭ ಹಾರೈಸಿ, ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳು ಬರುವ ದಿನಮಾನಗಳಲ್ಲಿ ನಿಮ್ಮ ಸ್ನೇಹಿತರು, ಸಹಪಾಠಿಗಳು ಹಾಗೂ ಅರ್ಹ ಅಭ್ಯರ್ಥಿಗಳು ದೇಶ ಸೇವೆಗೆ ಸೇರಲು ತಾವು ಸಹಕರಿಸಬೇಕೆಂದು ಮನವಿ ಮಾಡಿದರು. ನಂತರ ಅಗ್ನಿವೀರರಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿಗೆ ತೆರಳುವ ಮತ್ತು ಸೇವೆಗೆ ನಿಯುಕ್ತಗೊಂಡ ಸ್ಥಳ ಸೇರಿದಂತೆ ಇತರೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಎಲ್ಲ 9 ಅಭ್ಯರ್ಥಿಗಳು ಉತ್ತರಿಸಿದರು. ನಂತರ ಪ್ರಸ್ತುತ ಕೇಂದ್ರ ಸರಕಾರದಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾರ ರಕ್ಷಣಾ ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧ ಮಹಾಂತೇಶ ಗೌಡರರು ಆಯ್ಕೆಯಾದ ಅಗ್ನಿವೀರ ಅಭ್ಯರ್ಥಿಗಳಿಗೆ ಸೈನ್ಯದಲ್ಲಿ ಜರುಗುವ ತರಬೇತಿ ಬಗ್ಗೆ ಹಾಗೂ ಸೇವೆ ಸಲ್ಲಿಸುವಾಗ ಅನುಸರಿಸಬೇಕಾದ ಉಪಕ್ರಮಗಳ ಬಗ್ಗೆ ಮಾರ್ಗದರ್ಶನ ನೀಡಿದರು. ನಂತರ ಸೇವೆ ಸಲ್ಲಿಸುವಲ್ಲಿ ಎದುರಾಗುವ ಸಮಸ್ಯೆ ಮತ್ತು ಸವಾಲುಗಳಿಗೆ ಎದೆಗುಂದದೆ ಶಿಸ್ತಿನ ಸಿಪಾಯಿಯಾಗಿ ಧೈರ್ಯದಿಂದೆದುರಿಸಿ ದೇಶ ಸೇವೆಯೇ ನಿಮ್ಮಾಯ್ಕೆಯಾಗಬೇಕೆಂದರು. ನಂತರ ಯೋಧನಿಗೆ ಸಿಗುವ ಗೌರವ ಮತ್ತು ಸನ್ಮಾನವು ಬೇರೆ ಮತ್ಯಾವ ಸೇವೆಯಲ್ಲಿ ಸಿಗದು, ಹಾಗಾಗಿ ಸಿಕ್ಕಾವಕಾಶವನ್ನು ನಿಮ್ಮ ಬದುಕಿಗೆ ಮತ್ತು ಸಾಧನೆಗೆ ದಾರಿದೀಪವಾಗಲಿದೆ. ಆ ಬೆನ್ನಲೆಯಲ್ಲಿ ಆಯ್ಕೆಯಾದೆಲ್ಲ ಅಭ್ಯರ್ಥಿಗಳು ನಕಾರಾತ್ಮಕ ಚಿಂತನೆಗಳು ಕೈಬಿಟ್ಟು ಸದುಪಯೋಗ ಮಾಡಿಕೊಳ್ಳಿರೆಂದು ಕಿವಿಮಾತು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಹಿರಿಯ ಕ್ರೀಡಾಪಟುಗಳಾದ ಫಿರೋಜ ಕಂದಗಲ್, ಮಹಾಂತೇಶ ಭಜಂತ್ರಿ, ನಬಿರಸೂಲ ಕಂದಗಲ್, ವಿನೋದ ಸಂದಿಮನಿ, ಯುವರಾಜ ಭಜಂತ್ರಿರು ವೇದಿಕೆ ಅಲಂಕರಿಸಿದರೆ ಕಬಡ್ಡಿ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕಬಡ್ಡಿ ಹಿರಿಯರು ಮತ್ತು ಮಾರ್ಗದರ್ಶಕರಾದಂಥ ಈ ವೇದಿಕೆಯ ಅಧ್ಯಕ್ಷತೆ ವಹಿಸಿದಂಥ ಬಸವರಾಜ ಅಂಬಿಗೇರ ಅವರೇ ಹಾಗೂ ಕಬಡ್ಡಿ ಪ್ರೋತ್ಸಾಹಕರಾದ ಮಹಂತೇಶ್ ಭಜಂತ್ರಿ ಅವರಿರ್ಬೋದು, ಫಿರೋಜ್ ಖಾನ್ ಕಂದಗಲ್ ಅವರಿರ್ಬೋದು, ಅದೇ ರೀತಿ ಅತಿಥಿಗಳಾಗಿ ನಮ್ಮ ಯುವರಾಜ್ ಭಜಂತ್ರಿ ಅವರಿರ್ಬೋದು ಹಾಗೂ ನಬೀರಸೂಲ್ ಕಂದಗಲ್ ಇರ್ಬೋದು. ಹಾಗೆ ಅದೇ ರೀತಿ ಎಲ್ಲರೂ ಈ ಅತಿಥಿಗಳಾಗಿ ಇದು ನಮಗೆ ಕರೆಗೆ ಒಳಗೊಟ್ಟು ಬಂದಂಥ ಪತ್ರಿಕಾ ಮಾಧ್ಯಮದವ್ರ ಜೊತೆಗೆ ಈ ಎಲ್ಲ ಇವತ್ತಿನ ಅಗ್ನಿವೀರಕ್ಕೆ ಆಯ್ಕೆಯಾದಂಥ ಎಲ್ಲ ಆರ್ಮಿ ಯೋಧರಿಗೆ ಅಂತಲೇ ಹೇಳ್ಬೋದು. ಇವರು ನಮ್ಮ ದೇಶ ಸೇವೆಗೆ ಹೋಗಲಿ, ಇನ್ನೂ ಇವರ ಮಾರ್ಗದರ್ಶನ ನಮ್ಮ ನಗರಕ್ಕೆ, ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಇರಲಿ. ಇವರ ಥರ ಎಲ್ಲ ಯುವಕರು ಕೂಡ ದುಶ್ಚಟದಿಂದ ದೂರ ಇದ್ದು ಈ ಊರು ಹೋದ ಮೇಲೆ ಇನ್ನಷ್ಟು ಜನರಿಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಆಗಲಿ ಎಂದು ನಾನು ಎಲ್ಲರ ಪರವಾಗಿ ಹಾಗೂ ಎಲ್ಲ ಆಟಗಾರರ ಪರವಾಗಿ, ಹಿರಿಯರ ಪರವಾಗಿ, ಯುವಕರ ಪರವಾಗಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ತಾವು ರಜೆಗೆ ಬಂದಂಥ ಸಮಯದಲ್ಲಿ ತಮ್ಮ ಕೈಲಾದ ಮಟ್ಟಿಗೆ ಇನ್ನಷ್ಟು ಯುವಕರನ್ನು ಶಕ್ತಿವಂತರನ್ನಾಗಿ ದೇಶಕ್ಕೆ ಸೇವೆಗೆ ರೆಡಿ ಮಾಡುವಂಥ ಕೆಲಸವನ್ನು ತಾವು ಮಾಡಿ, ತಾವು ಹೋದ ಮೇಲೆ ಇನ್ನೂ ನಮ್ಮ ಊರಿನ ಕೀರ್ತಿ ಪತಾಕೆ, ನಮ್ಮ ತಾಲೂಕಿನ ಕೀರ್ತಿ ಪತಾಕೆ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತಂದು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೀನಿ. ಅದರ ಜೊತೆಗೆ ತಮ್ಮ ತಂದೆ ತಾಯಿಗಳ ಬಗ್ಗೆ, ಸ್ನೇಹಿತರು, ಒಳ್ಳೆಯ ಸ್ನೇಹಿತರ ಬಗ್ಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿ, ಅದೇ ರೀತಿ ಇನ್ನೂ ಕೂಡ ನಿಮ್ಮಿಂದ ನಮಗೆ ಒಳ್ಳೆಯದು, ನಮ್ಮ ನಗರಕ್ಕೆ, ನಮ್ಮ ತಾಲೂಕಿಗೆ ಒಳ್ಳೆಯದಾಗಲಿ ಅಂತಂದು ಇದೇ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರ್ತೀನಿ. ಎಲ್ಲಿ ಪೋಸ್ಟ್ ಎಲ್ಲಿ ಕೊಟ್ಟರು ಗೊತ್ತ, ಈ ಸ್ಥಾನ ಏನು ಕೊಟ್ಟರು ಅವ್ರ ಅಭಿಪ್ರಾಯ ಎಲ್ಲೆಲ್ಲ ಕೊಟ್ಟರು ಅವರೊಬ್ಬರು ತೋರಲ್ಲಿ. ನಿನ್ನ ಹೆಸರು ಎಲ್ಲ ಹೇಳೋದು ಇಲ್ಲ ಹುಣಗುಂದ ಪಕ್ಕದಲ್ಲಿ ಅಮರಾವತಿ ಅಂತಂದು ಒಂದು ಟ್ರೈನಿಂಗ್ ಸೆಂಟರ್ ಇಲ್ಲಿ MUG ಸೆಂಟರ್ ಬೆಂಗಳೂರಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ. ಇದೇ 26ಕ್ಕೆ ಜಾಯ್ನಿಂಗ್ ಐತೆ ನಮ್ದು.
ನೆಕ್ಸ್ಟ್ ನನ್ನ ಹೆಸರು ಕಾರ್ತಿಕ್ ಗೋಡಿ ಅಂತ. ನಾವು ಬೇನ್ಮಟ್ಟಿ ಗ್ರಾಮದವರು ಹುಣಗುಂದ ತಾಲೂಕು. ನಿಮ್ಮ ಪೋಸ್ಟಿಂಗ್ ಎಲ್ಲಿ ಇದ್ದಾರೆ? ಸೆಂಟರ್ ನಾರ್ತ್. ನಮ್ಮದು ಜಾಯ್ನಿಂಗ್ 23 ಇದೆ. 23. ಯಾವ ಪ್ಲೇಸ್? ಬೆಂಗಳೂರು. ನನ್ನ ಹೆಸರು ನವೀನ್ ಗೂಳಿ ಅಂತ, ಅಮರಾವತಿ ಗ್ರಾಮದಿಂದ. ನನ್ನ ಟ್ರೈನಿಂಗ್ ಸೆಂಟರ್ ಸಿಕಂದ್ರಾಬಾದ್ ತೆಲಂಗಾಣದಲ್ಲಿ ಇದೆ. 23. ನನ್ನ ಹೆಸರು ವೀರಪ್ಪ ಯಲ್ಲಪ್ಪ ಕಂಬಳಿ, ಹುಣಗುಂದ ತಾಲೂಕು, ಅಮರಾವತಿ ಊರು, ಮದ್ರಾಸ್ ರಾಜ್ಯ. ನಮಸ್ತೆ, ನನ್ನ ಹೆಸರು ದರ್ಶನ್ ಬಸಪ್ಪ ಕುಂಮೆಂಚಿ ಅಂತ. ನಾನು ಇದೇ ಪಟ್ಟಣ ಹುಣಗುಂದ ಪಟ್ಟಣದ ಕ್ರೀಡಾಪಟು ಹಾಗೂ ಅಗ್ನಿವೀರನಾಗಿ ಈ ಸಾಲಿನಲ್ಲಿ ಆಯ್ಕೆಯಾಗಿದ್ದೇನೆ. ನನ್ನ ಟ್ರೈನಿಂಗ್ ಸೆಂಟರ್ ಬಂದು ಮಹಾರಾಷ್ಟ್ರ ಅಹಮದನಗರದಲ್ಲಿ ಆರ್ಮ್ ಕಾರ್ಪ್ಸ್ ಅಂತಂದು 22ನೇ ತಾರೀಕು ನಂದು ಮಂಗಳೂರಲ್ಲಿ ರಿಪೋರ್ಟ್ ಇದೆ. ಧನ್ಯವಾದ. ನನ್ನ ಹೆಸರು ಸುಪ್ರೀತ್ ಅಡಪಾದ. ನಂದು ಇಲ್ಲೇ ಹುಣಗುಂದು. ನಂದು ಟ್ರೈನಿಂಗ್ ಸೆಂಟ್ರ್ ನಾಸಿಕ್, ಮಹಾರಾಷ್ಟ್ರ. 21 ಜಾಯ್ನಿಂಗ್. ನನ್ನ ಹೆಸರು ರಾಜು ಒಳಗೊಂಡು. ನಾನು ನಂದು ಇದೇ ಹುಣಗುಂದ ಊರು. ನನ್ನ ಸೆಂಟ್ರು MG ಬೆಂಗಳೂರು ಸೆಂಟ್ರ್ ಬೆಂಗಳೂರು 22ನೇ ತಾರೀಕು ರಿಪೋರ್ಟಿಂಗ್. ನನ್ನ ಹೆಸರು ಧರ್ಮಪ್ಪ ತೋಡಿಗೆ. ನಾವು ಇಲ್ಲಿ ಅಮರಾವತಿ ಗ್ರಾಮದವರು. ನಮ್ಮದು ಟ್ರೈನಿಂಗ್ ಸೆಂಟರ್ ಮದ್ರಾಸ್ ರೆಜಿಮೆಂಟ್ ವಿಲಿಂಗ್ಟನ್ ಇದೆ. ಇದೇ 26ನೇ ತಾರೀಕಿಗೆ ಜಾಯ್ನಿಂಗ್ ಇದೆ. ನಾನು ಪ್ರವೀಣ್ ಮೇಗಲ್ಮನಿ, ಇದೇ ಹುಣಗುಂದವನು. ನಂದು ಬೆಂಗಳೂರು ಸೆಂಟರ್ ಬಿದ್ದಿದೆ. 26ನೇ ತಾರೀಕಿಗೆ ಜಾಯ್ನಿಂಗ್. ನಮ್ಮ ನಾಡಿನ ಕೀರ್ತಿಯನ್ನು ಮತ್ತಷ್ಟು ಪಸರಿಸಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಬಂದಂಥ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಈ ಸಮಾರಂಭದ ಅಧ್ಯಕ್ಷತೆ ಮತ್ತು ಎಲ್ಲ ಮುಖ್ಯ ಅತಿಥಿಗಳು ಆಗಮಿಸಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ನಮ್ಮ ನಾಡಿನ ಕೀರ್ತಿಯನ್ನು ಮತ್ತು ನಮ್ಮ ಊರಿನ ಕೀರ್ತಿಯನ್ನು ಹೆಚ್ಚಿಸಲಿ. ಅಗ್ನಿಪಂಥದಲ್ಲಿ ಇನ್ನಷ್ಟು ಯುವಕರು ಭಾಗವಹಿಸಲಿ. ಈ ಕ್ರೀಡಾಪಟುಗಳು 3 ಶ್ರೇಷ್ಠ ಹುದ್ದೆಗಳದಾವ. ಒಂದು ಶಿಕ್ಷಕ ವೃತ್ತಿ, ಮತ್ತೊಂದು ಡಾಕ್ಟರ್ ವೃತ್ತಿ, ಮತ್ತೊಂದು ಸೈನಿಕ ವೃತ್ತಿ. ನಮ್ಮನ್ನೆಲ್ಲ ತನ್ನ ಕುಟುಂಬವನ್ನು ಬಿಟ್ಟು ನಮ್ಮನ್ನೆಲ್ಲ ಕಾಪಾಡುವಂಥ ಒಂದು ಹುದ್ದೆಯಲ್ಲಿ ನಮ್ಮ ನಾಡಿನ ಜನತೆ, ನಮ್ಮ ಊರಿನ ಜನತೆ ಆಯ್ಕೆಯಾಗಿದ್ದಾರೆ. ಮತ್ತಷ್ಟು ಖುಷಿ ಪಡುತ್ತಾ ಆ ಭಗವಂತ ಅವ್ರಿಗೆ ಒಳ್ಳೆಯ ಸನ್ಮಾರ್ಗ ಕೊಡಲಿ ಅಂತೇಳಿ ನಮ್ಮ 2 ಮಾತು ಮುಗಿಸಿ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡುತ್ತೆ. ಬರ್ರಿ, ಅಲ್ಲಿ ಯಾರು ಇರ್ತಾರೆ ಇಷ್ಟು ನಿಂದ್ರಪ್ಪ, ಇಷ್ಟು ಸಾಕು ನಿಂದ್ರಿ. ಸೌತ್ ಆಫ್ರಿಕಾ, ಸುಡಾನ್, ಯಾವ ಸಣ್ಣ ದೇಶ ಇದಾವಲ್ಲ ನಮ್ಗಿಂತ, ಆ ದೇಶಕ್ಕೆ ಬರಲ್ಲ. ಆ ಕಮಿಟಿ ಒಳಗೆ ಇದ್ನಿ 3 ವರ್ಷ. ಆ ಕಮಿಟಿಯಲ್ಲಿದ್ದು ಅಲ್ಲಿ ನಿಂತ್ರೆ ಏನು ಮಾಡಿದೆ, ನಾನು ಒಳ್ಳೆ ನಾನು ಸೆಲೆಕ್ಟ್ ಆದೆ. ಅಲ್ಲಿ ನಿಂತ್ರೆ ಆಸ್ಟ್ರೇಲಿಯಾ ಹೋದೆ, ಕ್ಯಾನ್ಬೆರಾ. ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿ 2.5 ವರ್ಷ ಮಾಡಿದ್ವಿ. ಅದಾದ ನಂತರ ಅಂಬಾಸಿಡರ್ ನಾವು ಮಾಡಿದ ಕೆಲಸ ನೋಡಿ ಅಫ್ಘಾನಿಸ್ತಾನಕ್ಕೆ ಕರ್ಕೊಂಡ್ಬಂದ್ವಿ. ಅಲ್ಲಿ 1.5 ವರ್ಷ ಇದ್ವಿ. ಅಲ್ಲಿ ನಿಂತ್ರೆ 1.5 ತಿಂಗಳ ತುರ್ಕಿಸ್ತಾನ. ಅವನ್ನೆಲ್ಲ ಮಾಡಿ ಮತ್ತೆ ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಅಮಿತ್ ಶಾ ಆಫೀಸ್ ಐತಲ್ಲ, ಅಲ್ಲಿ ನಾನು ಈ ಸದ್ಯ ವರ್ಕ್ ಮಾಡ್ತಾ ಇರೋದು. ನಾನು ಕಲ್ತಿದ್ದೆ ಬೇರೆ, ನಾನು ಹೋಗಿದ್ದೆ ಬೇರೆ, ಈಗ ವರ್ಕ್ ಮಾಡೋದೇ ಬೇರೆ. ಯಾಕಪ್ಪ ಅಂದ್ರೆ ನಿಮ್ಗೆ ಯಾಕೆ ಹೇಳಕ್ ಕುಂತೀನಪ್ಪ ಅಂದ್ರೆ, ನೀವು ಈ ಸದ್ಯ ಏನೈತಪ್ಪ ಅಗ್ನಿವೀರ ಬೇರೆ 5 ವರ್ಷ ಅಂತೇಳಿ ನಿಮ್ಮ ಮೈಂಡಲ್ಲಿ ಇಟ್ಕೊಬಿಟ್ರಿ ಯಾರು. 5 ವರ್ಷದಾಗ ಏನೈತಪ್ಪ ಅಂದ್ರೆ 18, 21 ಒಳಗದ್ರಿ. ನೀವು ಎಷ್ಟಿದ್ರಿ? 21 ಒಳಗದ್ರಿ. ಇಲ್ಲಿ 5 ವರ್ಷ ಆದ್ರೆ ಈಗ ಡಿಗ್ರಿ ಎಷ್ಟು ವರ್ಷ ಮಾಡ್ಯಾನ? 3 ವರ್ಷ ಮಾಡಲ್ಲ. ಮೊದಲು ಈಗ 4 ವರ್ಷ ಅಂತ ಕೇಳ್ಬಿಟ್ಟಿದ್ವಿ. ನೀವೇನ್ ಮೈಂಡಲ್ಲಿ ಇಟ್ಕೋಬೇಕಪ್ಪ ಅಂದ್ರೆ, ನಾನು ಇನ್ನೂ ಓದಾಕ್ ಕುಂತೀನಿ. ನಿಮ್ಮ ತಲೆ ಅದನ್ನ ಇಟ್ಕೊಬಿಟ್ರಿ, ಇಲ್ಲ ನಂಗೆ ನೌಕರಿ ಸಿಕ್ಕೊಡತ್ತಿ, ನಾನು ಅಗ್ದಿ ರಾಜಾರೋಷವಾಗಿರ್ತೀನಿ ಅಂತೇಳಿ ಪೂರ ನನ್ನ ಲೈಫ್ ಚೇಂಜ್ ಆಗುತ್ತೆ. ಈ ಸದ್ಯ ಜಸ್ಟ್ ನಿಮ್ಮ ದ್ವಾರ ಭಾಗದಾಗ ಏನೈತಲ್ಲ ಎಂಟ್ರಿ ಕೊಟ್ರಿ ನೀವು. ನಿಮ್ದು ಇನ್ನು ಮ್ಯಾಕ್ ಚಲೋ ಆಗುತ್ತೆ ಫ್ಯೂಚರ್ ಎಲ್ಲ. ಆದ್ರೆ ಅಲ್ಲಿ ಕಷ್ಟ ಇರುತ್ತೆ ಅಂತೇಳಿ ಬಿಟ್ಟು ಓಡಿ ಬರಬಾರ್ದು. ಯಾಕಂದ್ರೆ ಇಲ್ಲಿ ಮನೆ ಊಟ ಮಾಡಿರ್ತೀರಿ, ತಂದೆ ತಾಯಿ ರೊಕ್ಕ ಕೊಟ್ಟಿರ್ತಾರೆ. ಯಾರಿಗೂ ಕೊಟ್ಟಿಲ್ಲಪ್ಪ ಅಂದ್ರು ನಮ್ಮ ಬಡತನ ಪರಿಸ್ಥಿತಿನೇ ಇರುತ್ತೆ. ಯಾರು ಇದ್ರಾಗ ಇದು ಇಲ್ಲ, ದೊಡ್ಡ ಇದ್ರಾಗದ್ರನ್ನ ತಂದೆ ತಾಯಿ ಯಾರಾದ್ರೂ ಡಾಕ್ಟರ್ ಇಂಜಿನಿಯರ್ ಅದಾರನ ಅವ್ರ ಮಕ್ಳು ಯಾರೂ ಬರಲ್ಲ. ನಾವು ಬಡತನ ಪರಿಸ್ಥಿತಿಯಾಗ ಇದ್ದಾರ ಮಿಲಿಟ್ರಿಗೆ ಸೇರಾರ ಅಂದ್ರೆ ಅವರಲ್ಲಿ ಒಂದು ಇದು ಇರುತ್ತೆ, ರಕ್ತ ಇರುತ್ತೆ. ಆದ್ರೆ ಇದು ಏನೈತಲ್ಲ ಎಲ್ಲರಿಗೂ ಸಿಗಂಗಿಲ್ಲ. ನೀವು ಇದ್ರು ರಾಜ, ಸತ್ರು ರಾಜ. ಯಾಕಪ್ಪ ಅಂದ್ರೆ ಫ್ಲ್ಯಾಗ್ ಬರೋದು ವೀರ ಯೋಧ ಅನ್ನೋದು ಯಾರಿಗೆ? ಒಬ್ಬ ಸೈನಿಕಿಗೆ ಮಾತ್ರ. ನಿಮ್ಮ ಕಡೆ ಎಷ್ಟೋ 1 ಕೋಟಿ ಅಲ್ಲ 1000 ಕೋಟಿ ಇದಾವಪ್ಪ ಅಂದ್ರು ಯಾರಿಗೆ ರಾಷ್ಟ್ರೀಯ ಫ್ಲ್ಯಾಗ್ ಅನ್ನು ಹಾಕಲ್ಲ. ನಿಮ್ಮ ತಂದೆ ತಾಯಿಗೆ ಫ್ಲ್ಯಾಗ್ ಕೊಡೋಂಗಿಲ್ಲ. ಅಲ್ಲಿ ಓದ್ ಸಮಯದಾಗ ಏನಕ್ಕೈತೆ ಅಂದ್ರೆ ಒಂದು ಸ್ವಲ್ಪ ಕಷ್ಟಗಳು ಹಾಕೋ. ನೀವು ಕಷ್ಟಗಳು ಆದಾಗ ಯಾವಾಗ ದ್ಯಾಸ ಆಗ್ಬೇಕಪ್ಪ ಅಂದ್ರೆ, ನೀವು ಇದು ಅಪ್ಪ ಅಂದ್ರೆ ಟ್ರೈನಿಂಗ್ ಕೊಡೋದಪ್ಪ ಅಂದ್ರೆ ಮಿಲಿಟ್ರಿ ಬಿಟ್ಟು ಯಾರು ಏನು ಕೊಡೋಕ್ಕಾಗಲ್ಲ. ನಿಮ್ಗೆ ಹೆಂಗೆ ಬದುಕ್ಬೇಕು ಅನ್ನೋದು ಫೌಂಡೇಶನ್ ಆಗುತ್ತೆ.
ಮನಿ ಕಟ್ಬೇಕಪ್ಪ ಅಂದ್ರೆ ಪಿಲ್ಲರ್ ಇಲ್ಲ ಅಂದ್ರೆ ಮ್ಯಾಗ ನೀವು ಎಷ್ಟು ಅಂತ ಕಂಟಿನ್ಯೂ ಆಗಿ ಇಟ್ಕೋಬೇಕು. ಅದ್ರೊಳಗೆ ಒಳ್ಳೆ ಅಪರ್ಚುನಿಟಿ ಸಿಗ್ತವೆ ನಿಮ್ಗೆ. 3 ವರ್ಷ ಆಯ್ತು, 2 ವರ್ಷ ಆಯ್ತು, ಅದಾದ ತಕ್ಷಣ ನೀವು ಏನು ಮಾಡ್ಬೇಕು, ಒಳ್ಳೆ ಸಂಘಟಕರನ್ನ ನೀವು ಫ್ರೆಂಡ್ಸ್ ಮಾಡಿಸ್ಬೇಕು. ಅಲ್ಲಿ ಹೆಂಗೆ ನಿಮ್ಗೆ SSP ಅಪ್ಲೈ ಮಾಡ್ರಿ, ಅಲ್ಲಿ ಹೋಗಿಂದ NOC ತಗೋ ಕಂಪಲ್ಸರಿ. ಎಜುಕೇಷನ್ ಯಾರೋ ನಿಂದಿಸ್ಬಾರ್ದು. ಇದು 5 ವರ್ಷ ಅಲ್ಲ, ನಿಮ್ಮ ಮೈಂಡಲ್ಲಿ ಡಿಗ್ರಿ ಅಂತ ತಿಳ್ಕೊಂಡು ಎಜುಕೇಷನ್ ಕಂಟಿನ್ಯೂ ಇಟ್ಕೋಬೇಕು. ಅಲ್ಲಿ ನಿಂತರ ಹೈ ಗ್ರೇಡಿಗೆ ಹೋಗ್ಬೇಕು. ಫಸ್ಟ್ ಒಳಗಡೆ ನುಗ್ಗಿಲ್ಲ, ನಿಮ್ಗೆ ಗೊತ್ತಿದ್ದಿಲ್ಲ, ಈಗ ನುಗ್ಗಿರಿ. ಬೇರೆ ನೀವು ಹೋಗಿ GD ಒಳಗೆ ಕಾನ್ಸ್ಟೇಬಲ್ ಆಗಿ ಮತ್ತೆ ಹೊಳೆ ಬಂದ್ರೆ ನೀವು ವ್ಯರ್ಥ. ಸೈನ್ಸ್ ಮಾಡಿ ಹೋಗ. ನಾ SSLC ಓದಿದ್ದೀನಿ.